ಸೋಮು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾನೆ. ಬಹಳ ದಿನಗಳ ಮೇಲೆ ಉತ್ತರ ಕರ್ನಾಟಕ ಭಾಷೆಯ ಉತ್ತರ ಕರ್ನಾಟಕ ಸೊಗಡಿನ ಒಂದು ಅದ್ಭುತವಾದ ಚಿತ್ರ ತೆರೆಗೆ ಬಂದಿದೆ. ಸೊ ಆಲ್ಮೋಸ್ಟ್ ಇದ್ರ ಹಿಂದಿರೋ ಟೆಕ್ನಿಷಿಯನ್ಸ್ ಎಲ್ಲ ಒಂದು ಸಲ ಸಿನಿಮಾ ನೋಡಿದ್ರು ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ. ಆದರೆ ನಾನು ಫಸ್ಟ್ ಟೈಮ್ ನೋಡಿದೆ ಇವತ್ತು. ನನಗೆ ಒಂದು 5-6 ಜಾಗದಲ್ಲಿ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ಹತ್ತುಬಿಟ್ಟಿದ್ದೀನಿ. ಸೊ ಅಂದ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಇದು ಎಮೋಷನ್ನ ಕನೆಕ್ಟ್ ಮಾಡುತ್ತೆ ಅಂಥೇಳಿ. ತುಂಬ ಖುಷಿಯಾಯಿತು. ಭಾಳ ಚೆನ್ನಾಗಿ ಸೌಂಡ್ ಮಾಡ್ತಾಯಿದೆ. ಇದು ಉತ್ತರ ಕರ್ನಾಟಕದ ಸಿನಿಮಾಗಳು ಸಾಕಷ್ಟು ಬಂದಿದೆ, ಆದರೆ ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ಭಾಷೆನೂ ಒಂದು ಪಾತ್ರ, ಇಲ್ಲಿ ಅಲ್ಲಿಯ ನೇಟಿವಿಟಿನೂ ಒಂದು ಪಾತ್ರನೇ, ಆ ಲೊಕೇಶನ್ಸ್ ಕೂಡ ಒಂದು ಪಾತ್ರ, ಅದು ಕೂಡ ಒಂದು ಕತೆ ಹೇಳುತ್ತೆ, ಭಾಷೆನೂ ಒಂದು ಕತೆ ಹೇಳುತ್ತೆ. ಆಮೇಲೆ ಎಲ್ಲ ಅಲ್ಲಿಯ ಸ್ಥಳೀಯ ಕಲಾವಿದರನ್ನ ಹೆಚ್ಚು ಬಳಸ್ಕೊಂಡಿರೋದ್ರಿಂದ ಅದಕ್ಕೊಂದು ತಾಕತ್ತು ಬಂದಿದೆ, ಅದಕ್ಕೊಂದು ವೆಯ್ಟೇಜ್ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಮೋರೋವರ್ ಜಹಾಂಗೀರ್ ಅವರಂತೂ ನೋಡಿದರೆ ಸಿನಿಮಾಗಳನ್ನು, ಈ ಸಿನಿಮಾನೂ ನೋಡಿ ಒಂದು ಕಡೆ ನಗಿಸ್ತಾರೆ, ಇನ್ನೊಂದು ಸೀನಲ್ಲಿ ಅಳಿಸ್ತಾ ಹೋಗ್ತಾರೆ. ಈ ಥರ ಒಂದು ಕಾಂಬಿನೇಷನ್ ಹೋಗುತ್ತೆ ಕತೆ. ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮ ಮಾಸ್ತಿ ಸರ್ ಸಂಭಾಷಣೆ ಆಗಿರ್ಬೋದು, ಶಿವಸೇನೆ ಅವರು ಕ್ಯಾಮ್ರಾಮನ್ನು, ಚರಣ್ ರಾಜ್ ಅವರು ಸಂಗೀತ, ಮ್ಯೂಸಿಕ್ಕು ತುಂಬ ಹಿಡಿಯುತ್ತೆ. ಎಲ್ಲದೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಹಿಡಿದುಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ, ಬಹಳ ದಿನಗಳ ಮೇಲೆ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಸೋಮು ಸೌಂಡ್ ಇಂಜಿನಿಯರ್. ನೀವೇ ಹೇಳಿದ್ರಿ ಭಾವನೆಗಳ ಜೊತೆ ಅದನ್ನು ನೋಡಿದಾಗ ಡೈರೆಕ್ಟ್ರು ತುಂಬ ಭಾವನೆಗಳ ಜೊತೆ ಆಟ ಆಡಿದ್ರು. ಹೌದು. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಟಿಕೆಟ್ ಅದ್ರ ಜೊತೆಗೆ ಆ ಮ್ಯೂಸಿಕಲ್ಲೂ ಕೂಡ ಅದನ್ನು ತೊಗೊಂಡ್ಬಂದಿದೆ. ಹೌದು. ಅದು ಒಂದು ಭಜನಾ ಪದನ. ಎಸ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ನಮ್ಗೆ ಹೊಸತನ ಕೊಡುತ್ತೆ. ಹೌದು. ಅಲ್ಲ, ಉತ್ತರ ಕರ್ನಾಟಕದ ಕಡೆಗೆ ನಿಮ್ಗೆ ಆ ಭಜನ್ಸು, ಆಮೇಲೆ ಆ ಬೈಗಳಾಗಿರ್ಬೋದು, ಆ ಮಾತುಗಳಾಗಿರ್ಬೋದು, ಆಮೇಲೆ ಅದೇ ಯಾರು ತೀರ್ಕೊಂಡಾಗ ಅದು ಒಂದಿಷ್ಟು ಆ ಸನ್ನಿವೇಶಗಳೆಲ್ಲ ಇದೆಯಲ್ಲ, ಅದು ನ್ಯಾಚುರಲ್ ಆಗಿ ಬಿಂಬಿಸಿದ್ದಾರೆ. ಸೊ ಅಫ್ಕೋರ್ಸ್ ಉತ್ತರ ಕರ್ನಾಟಕ ಗಂಡು ಸರ್ ಅದು. ಎರಡು ಮಾತು ಏನು ಹೇಳಕ್ಕೆ ಎಲ್ಲರೂ ಸೋಮು ಸೌಂಡ್ ಇಂಜಿನಿಯರ್ ನೋಡಿ, ಅದರಲ್ಲೂ ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದನ್ನು ದಯವಿಟ್ಟು ನೋಡಬೇಡಿ. ಇದು ಥಿಯೇಟ್ರಿಕಲ್ ಸಿನಿಮಾ. ಇದು ಥಿಯೇಟ್ರಿಗೆ ಬಂದು ನೋಡಿದ್ರೇ ಅದ್ರ ಎಫೆಕ್ಟ್ ಗೊತ್ತಾಗೋದು. ಥಿಯೇಟ್ರಿಗೆ ಬಂದೇ ನೋಡಿ ಸಿನಿಮಾನ, ಆವಾಗಲೇ ನಿಮಗೆ ಅದ್ರದ್ದು ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಯಾರೋ ಕಳಿಸಿದ್ರು ಮೊಬೈಲಲ್ಲಿ ನೋಡಿದೆ, ಅದು ಎಫೆಕ್ಟ್ ಅಲ್ಲ, ಅದು ಸಿನಿಮಾ ಅಲ್ಲ, ಅದು ಸಿನಿಮಾ ನೋಡೋದಲ್ಲ. ಅದು ಹಂಗೆ ಸುಮ್ಮನೆ ಶಾರ್ಟ್ ಮೂವಿ ನೋಡುವಂಥದ್ದು, ಒಂದು ರೀಲ್ಸ್ ನೋಡುವಂಥದ್ದು. ಸಿನಿಮಾ ನೋಡಬೇಕು ಅಂದರೆ ನೀವು ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಬೇಕು, ಆವಾಗಲೇ ಅದ್ರ ಮಜಾ ಗೊತ್ತಾಗೋದು. ಅದ್ರದ್ದು ಆ ಕತ್ಲಲ್ಲಿ ಕುತ್ಕೋಬೇಕು ನೀವು, ಆ ಜನಗಳು ಶಿಳ್ಳೆ ಆ ದೊಡ್ಡ ಪರದೆ ಮೇಲೆ ನೋಡ್ಬೇಕು ಸಿನಿಮಾ. ಅದೇ ಸಿನಿಮಾ. ಮೊಬೈಲಲ್ಲಿ ನೋಡೋದು ಸಿನಿಮಾ ಅಲ್ಲ ಅದು. ಥಿಯೇಟ್ರಿಗೆ ಬನ್ನಿ. ಸೋಮು ಸೌಂಡ್ ಇಂಜಿನಿಯರ್ ತುಂಬ ಸೌಂಡ್ ಮಾಡ್ತಾಯಿದೆ. ದಯವಿಟ್ಟು ಎಲ್ಲರೂ ಈ ಉತ್ತರ ಕರ್ನಾಟಕ ಸೊಗಡಿನ ಚಿತ್ರ ಬಹಳ ದಿನಗಳ ಮೇಲೆ ತೆರೆಗೆ ಬಂದಿದೆ. ಈ ಥರದ್ದು ಒಂದು ಸಿನಿಮಾ ಭಾಳ ದಿನಗಳ ಮೇಲೆ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸೋಮು ಸೌಂಡ್ ಇಂಜಿನಿಯರ್ ನೋಡಿ ಅಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು.